ಜಾಸ್ತಿ ಆಗ್ತದೆ ಅನ್ನೋದು ನನ್ನ ಕರ್ತವ್ಯ. ಇಂಥ ಸೌಹಾರ್ದದ ಅಗತ್ಯ ಬಹಳಷ್ಟಿದೆ ಇವತ್ತಿನ ಸಮಾಜದಲ್ಲಿ. ಒಂದು ದುರಾಸೆ ಎನ್ನುವ ರೋಗದಿಂದ ಬಹಳಷ್ಟು ಜನರು ಕಷ್ಟಪಡ್ತಾ ಇದ್ದಾರೆ. ಆ ರೋಗಕ್ಕೆ ಮದ್ದಿಲ್ಲ, ಮತ್ತು ಅಂಥ ರೋಗಕ್ಕೆ ಒಳಗಾದವರನ್ನು ಇವತ್ತಿನ ಸಮಾಜ ಗುರುತಿಸಿ ಸನ್ಮಾನಿಸ್ತಾ ಇದೆ. ಅದನ್ನು ತಡೆ ಹಿಡಿಯಬೇಕಾದರೆ ನನ್ನ ಅನಿಸಿಕೆಯಲ್ಲಿ ನಾವು ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ ತೃಪ್ತಿ ಅನ್ನುವ ಗುಣವನ್ನು ಅಳವಡಿಸಿದರೆ ಖಂಡಿತವಾಗಿ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದೇ ರೀತಿ ಸಮಾಜದಲ್ಲಿ ಮಾನವೀಯತೆ ಇದ್ದರೆ ಕೂಡ ಶಾಂತಿ ಸೌಹಾರ್ದ ಇರ್ತದೆ. ಈ ಮಾನವೀಯತೆ ಅನ್ನೋದು ನಾವು ಹುಟ್ಟುವಾಗ ನಮ್ಮಲ್ಲಿ ಬರುವಂಥ ಒಂದು ಮೌಲ್ಯ ಅಲ್ಲ. ಮಾನವೀಯತೆ ಇದ್ದರೆ ನಾವು ಹುಟ್ಟಿದ ಮೇಲೆ ಮಾನವೀಯತೆಯನ್ನು ಅಳವಡಿಸಿದರೆ ನಾವು ಮಾನವರಾಗ್ತೇವೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಉದಾಹರಣೆಗೆ ನಮ್ಮ ಗುರುಗಳು ಕವಿಗಳು ಬರೆದಿದ್ದಾರಲ್ಲ, ಏನೇ ಆಗು ನಿಮಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗುವಂತಾರೆ. ಅಂಥ ಮಾನವೀಯತೆ ಇದ್ದರೆ ನಾವು ಮಾನವರಾಗ್ತೇವೆ. ನಾನು ನಿನ್ನೆವರೆಗೆ 1856 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಅಲ್ಲಿ ಮಕ್ಕಳಲ್ಲಿ ಒಂದು ತೃಪ್ತಿ ಮತ್ತು ಮಾನವೀಯತೆಯ ಗುಣಗಳನ್ನು ಅಳವಡಿಸಬೇಕನ್ನು ನಾನು ವಿಚಾರವನ್ನು ತಿಳಿಸ್ತಾ ಇದ್ದೇನೆ. ಅಲ್ಲಿ ನನ್ನದೇ ಆದ ಒಂದು ಸಂದೇಶವನ್ನು ಮಕ್ಕಳಿಗೆ ಕೊಡ್ತಾ ಇರ್ತೇನೆ. ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದು ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂಥ ಗೌರವ ಇಲ್ಲ ಅಂತ ಒಂದು 2 ಮೌಲ್ಯಗಳನ್ನು ಸಮಾಜದಲ್ಲಿ ನಾವು ಹಿರಿಯರು ಅಳವಡಿಸಿ ಮತ್ತು ನಮ್ಮ ಮಕ್ಕಳಲ್ಲಿ ಅಳವಡಿಸಿದರೆ ಖಂಡಿತವಾಗಿಯೂ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಪೋಷಕರಲ್ಲಿ ಮಕ್ಕಳ ಜೊತೆ ಸಂಪರ್ಕ ಇಟ್ಕೊಳ್ಳುವಂಥ ಹವ್ಯಾಸ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದನ್ನು ನಾವು ಅಳವಡಿಸಬೇಕು ಹಿರಿಯರು. ಮತ್ತು ಮಕ್ಕಳಲ್ಲಿ ಆ 2 ಮೌಲ್ಯಗಳನ್ನು ಅಳವಡಿಸಬೇಕು. ಆವಾಗ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ ಎಂದು ನನ್ನ ಅನಿಸಿಕೆಗಳನ್ನು ಮುಂದೆ ಇಟ್ಟ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದಗಳು.